ಇದೇನು ಪುರೋಹಿತರು ಇಂಗ್ಲಿಷ್ ಮಾತಾಡೋದ್ನ ನಾನು ಎಲ್ಲೂ ನೋಡಿರ್ಲಿಲ್ಲ. ಮೂರ್ಖ ಹೆಂಗಸೆ, ನನ್ನ ಮೇಲೆ ಸಂದೇಹನ, ನಿನಗೆ ಶಾಪ ಕೊಟ್ಬಿಡ್ತೀನಿ. ನಾನ್ ಮಾತಾಡ್ತಿರೋದು ಸಂಸ್ಕೃತ, ಅದು ನಿಮಗೆ ಅರ್ಥನೇ ಆಗಲ್ಲ. ದೊಡ್ಡ ದೊಡ್ಡ ಸ್ವಾಮಿಗಳು ಹೀಗೆ ಚಿತ್ರ ವಿಚಿತ್ರವಾಗೇ ಮಾತಾಡೋದು. ನೀನ್ ಸಖತ್ ಕ್ಯಾಚ್ ಮಾಡ್ದೆ. ನಿನಗೆ ಪುಟ್ಟಲ್ಲಮ್ಮ ತಾಯಿ ಆಶೀರ್ವಾದ ಸಿಗ್ಲಿ, ಬೇಗ ಶುಭವಾರ್ತೆನೂ ಸಿಗುತ್ತೆ ನಿನಗೆ. ನೀವಿಬ್ರು ಬಂದು ನನಗೆ ನಮಸ್ಕಾರ ಮಾಡಿ. ನೀನು ಕೂತ್ಕೋಬೇಗ, ಕೂತ್ಕೋ, ನಮಸ್ಕಾರ ಮಾಡಿ. ಈಗ ನಮಸ್ಕಾರ ಮಾಡಿ. ಓಂ ಫಟ್ ಫಟ್. ಹೋಗಿ ಹೋಗಿ ಹೋಗಿ, ಎಲ್ಲೂ ಕಾಣಿಸ್ಕೋಬೇಡಿ. ಸ್ವಾಮಿ, ನನ್ ಮಗಳಿಗೆ ಮದ್ವೆ ಸ್ವಾಮಿ. ಗೊತ್ತು. ಅದೇನು ಮದುವೆ ಬಟ್ಟೆಲಿರೋ ಹುಡುಗಿನ ತೋರಿಸಿ ಹೇಗೆ ಅಂತ ಕೇಳ್ತೀಯ ಅಂದ್ರೆ, ನೀನು ಒಂದು ಪರಮ ಮೂರ್ಖ ಆಗಿರ್ಬೇಕು, ಇಲ್ಲ ಮಹಾಜ್ಞಾನಿ ಆಗಿರ್ಬೇಕು. ಸ್ವಾಮಿ, ನಿಮ್ಮನ್ ಎಲ್ಲೋ ನೋಡ್ದ ಹಾಗಿದೆಯಲ್ಲ. ನಮ್ಮ ಮುಖ ನೋಡು. ನಾನ್ ಹಾಗೇನೆ. ಈ ಗಂಡ ಬೇರುಂಡ ಗಣಪತಿ ಶಾಸ್ತ್ರಿ ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ, ಎಲ್ ನೋಡಿದ್ರು ನಾನೇ ಇರ್ತೀನಿ. ಸರ್ವಾಂತರ್ಯಾಮಿ ನಾನು. ಜೈ ಪುಟ್ಟಲಮ್ಮ ತಾಯಿ. ಜುಮ್ 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 ಝಟ್ಪಟ್ ಫಟ್. ಜೈ ಜೈ ಪುಟ್ಟಲಮ್ಮ ತಾಯಿ. ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಬರೀ ಮಾತೇನಾ, ಇಲ್ಲ ಪುಟ್ಟಲಮ್ಮ ತಾಯಿ ಆಶೀರ್ವಾದ ತಗೊಳ್ಳೋ ಐಡಿಯಾನು ಇದೆಯಾ? ಕೈ ಮುಗ್ದಿದೀವಿ ಸ್ವಾಮಿ. ಕೈ ಮುಗ್ದ್ರೆ ದರಿದ್ರ ಕಳೆದೋಗುತ್ತಾ? ಮನ್ಸಾರೆ ಕೇಳ್ಕೊಂಡು ಆ ಪುಟ್ಟಲಮ್ಮ ತಾಯಿಗೆ ನಮಸ್ಕಾರ ಮಾಡಿದ್ರೆ ಆ ತಾಯಿ ನಿಮ್ಗೆ ಆಶೀರ್ವಾದ ಮಾಡ್ತಾಳೆ. ನಿಜಾನ ಪುರೋಹಿತ್ರೆ? ನನ್ ಮದ್ವೆ ನಿಲ್ಸೋಕೆ ಅಂತ ಕೆಲವ್ರು ಪ್ರಯತ್ನ ಪಡ್ತಾ ಇದಾರೆ ಅಂತ ನನ್ಗೆ ಯಾಕೋ ಅನುಮಾನ ಆಗ್ತಾ ಇದೆ. ಈಗ ನೀವು ಸರಿಯಾದ ದಾರಿಗೆ ಬಂದಿದ್ದೀರಾ. ಹೇಗಾದ್ರೂ ಮಾಡಿ, ಯಾವ ತೊಂದ್ರೆನೂ ಇಲ್ದೆ ನನ್ ಮದ್ವೆ ಆಗೋ ತರ ಮಾಡಿ ಪುರೋಹಿತ್ರೆ. ಈ ಗಂಡ ಬೇರುಂಡ ಗಣಪತಿ ಶಾಸ್ತ್ರಿ ಬಂದಿದ್ದೇ ಅದಕ್ಕಮ್ಮ. ಈ ಮಹಾತಾಯಿಗೆ ನಾನು ಹೇಳಿ ಆ ಗ್ರಹಚಾರ ನಿಂಗಿಲ್ದಿರೋ ಹಾಗೆ ಮಾಡ್ಬಿಡ್ತೀನಿ. ಓಂ ಛಟ್ ಛಟ್ ಛಟ್, ಫಟ್ ಫಟ್ ಫಟ್, ಭಟ್ ಭಟ್ ಭಟ್. ಓಂ ತಾಯೇ, ಓಂ ಪಟಲಮ್ಮ ತಾಯೇ, ಕಾಪಾಡು ಕಾಪಾಡು ತಾಯೇ. ಭಕ್ತರೇ, ನಿಮ್ಮ ಕಣ್ಣು ಮುಚ್ಕೊಳ್ಳಿ. ಅದೃಷ್ಟ ನಿಮ್ ಕಣ್ ಮುಂದೆನೆ ಬರುತ್ತೆ. ಮುಚ್ಕೊಳ್ಳಿ. ಓಂ ಜಂ ಜಂ ಜಮಃ, ಓಂ ಫಟ್ ಫಟ್ ನಮಃ, ಓಂ ಭಟ್ ಭಟ್ ನಮಃ, ಓಂ ಭಂ ಭಂ ಭಮಃ, ಓಂ ಛಟ್ಪಟ್ ಢಮಃ, ಓಂ. ಓಂ ಭಂ ಭಂ ನಮಃ. ಓಂ ಛಟ್ ಛಟ್ ಛಟ. ಏನಿದು ಮುಸುಕು? ಅಯ್ಯೋ, ಸೀರೆ ತಲೆ ಮೇಲೆ ಬಿದ್ದೋಯ್ತಲ್ಲ. ಮೂರ್ಖ, ಅದು ಬರೀ ಸೀರೆ ಅಲ್ಲ ಕಣೋ, ಆ ಅಮ್ಮ ಮಾಡಿರೋ ಆಶೀರ್ವಾದ. ಆ ಪುಟ್ಟಲಮ್ಮ ತಾಯಿ ನೀವು ಕೊಟ್ಟಿರೋ ಅಭಯ ಹಸ್ತ. ಹೌದಾ? ಅಭಯ ಹಸ್ತಾನ? ಮತ್ ನೀವು ಅಮ್ಮನೇನ್ ಕೇಳಿದ್ದು? ಯಾವ ಆತಂಕ ಇಲ್ದೆ ಮದ್ವೆ ನಡೀಲಿ ಅಂತ. ಅದೇ ಆಶೀರ್ವಾದ ಕೊಟ್ಟಿದ್ದು. ಯಾವ ಆತಂಕನು ಬರಬಾರ್ದು ಅಂತಾನೆ ಆ ಮುಸ್ಕನ್ನು ಹಾಕಿದ್ದು. ಅದು ನಿನ್ನ ಮಗಳಿಗೆ ಹಾಕಿರೋ ಮುಸ್ಕಲ್ಲ ಭಕ್ತೆ, ಮುಂದಿರೋ ಆತಂಕಕ್ಕೆ ಹಾಕಿರೋ ಮುಸುಕು. ನೀವು ಅನ್ಕೊಂಡಿರೋ ಮದುವೆ ನಡಿಬೇಕು ಅಂತಂದ್ರೆ ಮದುವೆ ಮುಗಿಯೋವರೆಗೂ ಈ ಹುಡುಗಿ ಆ ಮುಸ್ಕನ್ನ ತೆಗಿಬಾರ್ದು. ಮುಖ ಕಾಣಿಸ್ತಾ ಇರೋ ತರ ಮುಸ್ಕ ಹಾಕೊಂಡು ಮದುವೆಲಿ ಕೂತ್ಕೊಳ್ಳೋದು ಅಂದ್ರೆ ಏನು? ಏಯ್ ಮೂರ್ಖ, ನಿನಗೆ ಮುಖ ಕಾಣಿಸೋದ್ ಮುಖ್ಯನಾ ಇಲ್ಲ ಮದುವೆ ಆಗೋದ್ ಮುಖ್ಯನಾ? ಹೇಳು, ತೆಗಿಲ ಹಾಗಾದ್ರೆ. ಮದುವೆ ಆಗ್ಬೇಕು. ಸ್ವಾಮಿ ಕ್ಷಮಿಸ್ಬಿಡಿ ಸ್ವಾಮಿ. ಅದು ಈ ಮದ್ವೆ ಯಾವ ತೊಂದ್ರೆ ಇಲ್ದೆ ಆಗತ್ತಲ್ವಾ? ಖಂಡಿತ ಆಗುತ್ತೆ. ನೀವ್ ಈ ಮುಸ್ಕನ್ನ ತೆಗೆದೇ ಇದ್ರೆ. ಬೇಡ 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 ಸ್ವಾಮಿ. ನಾವ್ಯಾಕೆ ತೆಗಿತೀವಿ? ತೆಗಿಯಲ್ಲ. ತೆಗೆದ್ರೆ ನಡೆಯೋದಿಲ್ಲ. ತೆಗಿಬಾರ್ದು. ಅಮ್ಮನವ್ರಿಗೆ ಕೋಪ ಬರೋ ಕೆಲ್ಸ ನಾವ್ ಮಾಡ್ತೀವ ಹೇಳಿ? ಮದ್ವೆ ಆಗೋವರ್ಗೂ ಈ ಮುಸ್ಕ್ ಹೀಗೆ ಇರತ್ತೆ ಬಿಡಿ. ಯಾರಾದ್ರೂ ತೆಗಿಯಕ್ ನೋಡಿದ್ರು ನಾವು ಬಿಡಲ್ಲ ಸ್ವಾಮಿ. ಅಲ್ಲಿಗೆ ಮದ್ವೆಗಿರೋ ಒಂದೇ ಒಂದ್ ಸಮಸ್ಯೆ ನಮಗ್ ಕಳೆದು ಹೋದಾಗೇನೆ. ನಿಮ್ಮಗ್ ಕಳೆಯೋದೇನು ಸ್ವಾಮಿ? ಅದು
ಅಂದ್ರೆ ಬೇರೆಯವ್ರ ಕಷ್ಟನ ನಾವು ನಮ್ ಕಷ್ಟ ಅಂತ ಅನ್ಕೋತೀವಿ. ಅದಕ್ಕೆ ನಿಮ್ಮ ಕಷ್ಟನ ನನ್ನ ಕಷ್ಟ ಅಂತ ಹೇಳಿದ್ದು. ಆ ಅಮ್ಮವ್ರ ಆಶೀರ್ವಾದದ ಜೊತೆಗೆ ಈ ಗಂಡ ಬೇರುಂಡ ಗಣಪತಿ ಶಾಸ್ತ್ರಿ ಆಶೀರ್ವಾದನು ನಿಮ್ಮ ಮೇಲೆ ಭಯಂಕರವಾಗಿರುತ್ತೆ. ಸ್ವಲ್ಪ ತಡ ಆದ್ರೂ ಸರಿ, ಕಣ್ಗಳನ್ನ ಬಿಡ್ದೇನೆ ಗಟ್ಟಿಯಾಗಿ ಕಣ್ಮುಚ್ಕೊಂಡು ಅಮ್ಮವರಿಗೆ ಕೈ ಮುಗಿರಿ. ಮುಗಿರಿ. ಕಣ್ಣು ಮುಚ್ತೀಯ ಇಲ್ಲ ನಿನ್ನ? ಓಂ ಷಟ್ ಷಟ್ ಷಟ್, ಓಂ ಫಟ್ ಫಟ್ ಫಟ್. ಬನ್ನಿ ಬನ್ನಿ. ಹೆಂಗಿದೆ ನನ್ನ ಆಕ್ಟಿಂಗು? ಚೆನ್ನಾಗಿ ಮಾಡಿದ್ನಾ? ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಮಾವ. ಮತ್ತೆ ನಾನು ಏನ್ ಅನ್ಕೊಂಡಿದ್ಯಮ್ಮ, ನಿಮ್ ಅತ್ತೆಯಿಂದ ತಪ್ಸ್ಕೊಳ್ಳೋದಕ್ಕೆ ಆಕ್ಟಿಂಗ್ ನ ಮಾಡಿ ಮಾಡಿ ನಟನೆ ನನ್ನ ನರನಾಡಿಗಳಲ್ಲೂ ಬೆರ್ತೋಗಿದ್ಯಮ್ಮ. ಅಮ್ಮ ತಂಗಿಯಮ್ಮ, ನಿನಗೆ ಸಂತೋಷ ತಾನೆ? ಅಮ್ನೋರ್ ದಯದಿಂದ ಯಾವ ತೊಂದರೆಗಳು ಇಲ್ದೆ ಚಾರು ಸ್ಥಾನದಲ್ಲಿ ಆದ್ಯನ ಕಳಿಸ್ಕೊಡೋ ಹಾಗಾಯ್ತು. ಇನ್ನು ಉಳಿದಿರೋದು ಈ ಮದ್ವೆ ಮುಗಿದ್ಬಿಟ್ರೆ ಅಷ್ಟೇ ಸಾಕು. ಅವ್ರಿಬ್ರು ಒಂದಾಗ್ಬೇಕು ಅಂತ ಇಷ್ಟು ಜನ ಕೇಳ್ಕೊತಿರ್ಬೇಕಾದ್ರೆ ಮದ್ವೆ ನಡೆದೇನೆ ಇರುತ್ತೇನಮ್ಮ. ಅದಕ್ಕಿಂತ ಹೆಚ್ಚಿನ ನಮ್ಗೇನ್ ಬೇಕಿದೆ? ನಡೀರಿ ಬೇಗ, ಅವರಲ್ಲಿ ಕಾಯ್ತಿರ್ತಾರೆ. ಬೇಗ ಬೇಗ ಬನ್ನಿ. ಅಮ್ಮ, ಈ ಗಂಡ ಬೇರುಂಡ ಶಾಸ್ತ್ರಿ ಕೆಲಸ ಈಗ ಮುಗಿದೋಯ್ತಮ್ಮ. ಓಕೆ ಅಮ್ಮ. ತಾಯಿ ಪಟೇಲಮ್ಮ ತಾಯಿ, ಏನಾದ್ರೂ ತಪ್ಪು ನಡೆದಿದ್ರೆ ನಾವು ಕ್ಷಮಿಸಮ್ಮ. ಬೇಕು ಈ ಕೆಲಸ ಮಾಡಿಲ್ಲಮ್ಮ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದ್ದೀನಮ್ಮ. ತಂಗಿಮ್ಮ ನಡಿ. ನಡಿ ರಾಜಿ.